ಹಾಜರಾಗಿದ್ದಾರೆ. ವಕೀಲರ ಜೊತೆ ಠಾಣೆಗೆ ಬಂದಿದ್ದಾನೆ ರಾಕೇಶ್ ಮಲ್ಲಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಎಸ್ಪಿ ಶ್ರೀನಿವಾಸ್ ಗೌಡ. ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ತೀವ್ರ ವಿಚಾರಣೆ ನಡೆಸಿದ್ದಾರೆ. A1 ಆರೋಪಿ ರಾಕೇಶ್ ಮಲ್ಲಿ ಹಾಜರಾಗಿದ್ದಾರೆ. ಈ ಒಂದು ವಿಚಾರಣೆಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು, ಹಾಗಾಗಿ ಬಿಡದಿ ಸ್ಟೇಷನ್ಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಮುತ್ತಪ್ರೈ ಮಗ ರಿಕ್ಕಿ ರೈ ಮೇಲೆ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಇವರ ವಿರುದ್ಧ ರಿಕ್ಕಿ ರೈ ಕಂಪ್ಲೇಂಟ್ ಕೊಟ್ಟಿದ್ರು. ತನ್ನ ಚಿಕ್ಕಮ್ಮ ಅನುರಾಧ ಹಾಗೂ ಈ ರಾಕೇಶ್ ಮಲ್ಲಿ ಮತ್ತು ಇನ್ನಿತರ ಇಬ್ಬರ ವಿರುದ್ಧ ರಿಕ್ಕಿ ರೈ ಕಂಪ್ಲೇಂಟ್ ಕೊಟ್ಟಿದ್ರು. ಇದೀಗ ಪೊಲೀಸರು ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ರಾಕೇಶ್ ಮಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನು ರಿಕ್ಕಿ ರೈ ಮೇಲೆ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಗನ್ಮ್ಯಾನ್ ವಿಠಲ್ ಮೇಲೆ ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಮುತ್ತಪ್ರೈಗೂ ಕೂಡ ಇದೇ ವಿಠಲ್ ಗನ್ಮ್ಯಾನ್ ಆಗಿದ್ದು, ರಿಕ್ಕಿ ಫಾರ್ಮ್ ಹೌಸ್ ಭದ್ರತೆಯನ್ನ ನೋಡ್ಕೊಳ್ತಾ ಇದ್ದ ವಿಠಲ್. ದಾಳಿಗೂ ಮುನ್ನ ವಿಠಲ್ ಜೊತೆ ರಿಕ್ಕಿ ಪ್ರತ್ಯೇಕ ಮಾತುಕತೆ ಆಡಿರುವಂತದ್ದು ಕಂಡು ಬಂದಿದೆ. ಬಳಿಕ ಮನೆಯಿಂದ ವಿಠಲ್ ಹೊರ ಹೋಗಿದ್ದ. ರಿಕ್ಕಿ ರೈ ಆಸ್ಪತ್ರೆ ಸೇರಿದ ಬಳಿಕ ಮನೆಗೆ ವಾಪಸ್ ಬಂದಿರತಕ್ಕಂಥದ್ದು. ಮನೆಗೆ ವಾಪಸ್ ಆಗೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಠಲ್ ಅನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಪೊಲೀಸರು. ವಿಚಾರಣೆ ಸಂದರ್ಭದಲ್ಲಿ ಈ ಗನ್ಮ್ಯಾನ್ ವಿಠಲ್ಗೆ ಎದೆನೋವು ಕಾಣಿಸಿಕೊಂಡಿದೆ, ಹಾಗಾಗಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಇಡೀ ಪ್ರಕರಣ ಸಾಕಷ್ಟು ಕುತೂಹಲವನ್ನ ಮೂಡಿಸಿಕೊಂಡಿದೆ. ಒಂದು ಕಡೆ ಇದು ಆತನೇ ಮಾಡಿಸಿಕೊಂಡ ಫೈರಿಂಗ್ ಅನ್ನುವಂತಹ ಅನುಮಾನವನ್ನ ಹುಟ್ಟುಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಆಸ್ತಿಗಾಗಿ ನಡೆದಿರತಕ್ಕಂಥ ಒಂದು ಗಲಾಟೆನ ಅನ್ನುವಂತಹ ಅನುಮಾನ ಕೂಡ ಮೂಡಿದೆ. ಒಟ್ಟಿನಲ್ಲಿ 4 ವಿರುದ್ಧ ರಿಕ್ಕಿ ರೈ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೀಗ ರಾಕೇಶ್ ಮಲ್ಲಿ ಸೇರಿದಂತೆ ಯಾರೆಲ್ಲರ ವಿರುದ್ಧ ಕಂಪ್ಲೇಂಟ್ ಆಗಿದೆಯೋ ಅವರುಗಳನ್ನ ಪೊಲೀಸರು ವಿಚಾರಣೆ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ. ರಾಕೇಶ್ ಮಲ್ಲಿ ಬಿಡದಿ ಸ್ಟೇಷನ್ಗೆ ಹಾಜರಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಹದೇವ್ ಸ್ವಾಮಿ ಹಾಜರಾಗಿದ್ದಾರೆ. ವಕೀಲರ ಜೊತೆ ಠಾಣೆಗೆ ಬಂದಿದ್ದಾನೆ ರಾಕೇಶ್ ಮಲ್ಲಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಎಸ್ಪಿ ಶ್ರೀನಿವಾಸ್ ಗೌಡ. ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ತೀವ್ರ ವಿಚಾರಣೆ ನಡೆಸಿದ್ದಾರೆ. A1 ಆರೋಪಿ ರಾಕೇಶ್ ಮಲ್ಲಿ ಹಾಜರಾಗಿದ್ದಾರೆ. ಈ ಒಂದು ವಿಚಾರಣೆಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು, ಹಾಗಾಗಿ ಬಿಡದಿ ಸ್ಟೇಷನ್ಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಮುತ್ತಪ್ರೈ ಮಗ ರಿಕ್ಕಿ ರೈ ಮೇಲೆ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಇವರ ವಿರುದ್ಧ ರಿಕ್ಕಿ ರೈ ಕಂಪ್ಲೇಂಟ್ ಕೊಟ್ಟಿದ್ರು. ತನ್ನ ಚಿಕ್ಕಮ್ಮ ಅನುರಾಧ ಹಾಗೂ ಈ ರಾಕೇಶ್ ಮಲ್ಲಿ ಮತ್ತು ಇನ್ನಿತರ ಇಬ್ಬರ ವಿರುದ್ಧ ರಿಕ್ಕಿ ರೈ ಕಂಪ್ಲೇಂಟ್ ಕೊಟ್ಟಿದ್ರು. ಇದೀಗ ಪೊಲೀಸರು ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ರಾಕೇಶ್ ಮಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನು ರಿಕ್ಕಿ ರೈ ಮೇಲೆ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಗನ್ಮ್ಯಾನ್ ವಿಠಲ್ ಮೇಲೆ ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಮುತ್ತಪ್ರೈಗೂ ಕೂಡ ಇದೇ ವಿಠಲ್ ಗನ್ಮ್ಯಾನ್ ಆಗಿದ್ದು, ರಿಕ್ಕಿ ಫಾರ್ಮ್ ಹೌಸ್ ಭದ್ರತೆಯನ್ನ ನೋಡ್ಕೊಳ್ತಾ ಇದ್ದ ವಿಠಲ್. ದಾಳಿಗೂ ಮುನ್ನ ವಿಠಲ್ ಜೊತೆ ರಿಕ್ಕಿ ಪ್ರತ್ಯೇಕ ಮಾತುಕತೆ ಆಡಿರುವಂತದ್ದು ಕಂಡು ಬಂದಿದೆ. ಬಳಿಕ ಮನೆಯಿಂದ ವಿಠಲ್ ಹೊರ ಹೋಗಿದ್ದ. ರಿಕ್ಕಿ ರೈ ಆಸ್ಪತ್ರೆ ಸೇರಿದ ಬಳಿಕ ಮನೆಗೆ ವಾಪಸ್ ಬಂದಿರತಕ್ಕಂಥದ್ದು. ಮನೆಗೆ ವಾಪಸ್ ಆಗೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಠಲ್ ಅನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಪೊಲೀಸರು. ವಿಚಾರಣೆ ಸಂದರ್ಭದಲ್ಲಿ ಈ ಗನ್ಮ್ಯಾನ್ ವಿಠಲ್ಗೆ ಎದೆನೋವು ಕಾಣಿಸಿಕೊಂಡಿದೆ, ಹಾಗಾಗಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಇಡೀ ಪ್ರಕರಣ ಸಾಕಷ್ಟು ಕುತೂಹಲವನ್ನ ಮೂಡಿಸಿಕೊಂಡಿದೆ. ಒಂದು ಕಡೆ ಇದು ಆತನೇ ಮಾಡಿಸಿಕೊಂಡ ಫೈರಿಂಗ್ ಅನ್ನುವಂತಹ ಅನುಮಾನವನ್ನ ಹುಟ್ಟುಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಆಸ್ತಿಗಾಗಿ ನಡೆದಿರತಕ್ಕಂಥ ಒಂದು ಗಲಾಟೆನ ಅನ್ನುವಂತಹ ಅನುಮಾನ ಕೂಡ ಮೂಡಿದೆ. ಒಟ್ಟಿನಲ್ಲಿ 4 ವಿರುದ್ಧ ರಿಕ್ಕಿ ರೈ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೀಗ ರಾಕೇಶ್ ಮಲ್ಲಿ ಸೇರಿದಂತೆ ಯಾರೆಲ್ಲರ ವಿರುದ್ಧ ಕಂಪ್ಲೇಂಟ್ ಆಗಿದೆಯೋ ಅವರುಗಳನ್ನ ಪೊಲೀಸರು ವಿಚಾರಣೆ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ. ರಾಕೇಶ್ ಮಲ್ಲಿ ಬಿಡದಿ ಸ್ಟೇಷನ್ಗೆ ಹಾಜರಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಹದೇವ್ ಸ್ವಾಮಿ ಹಾಜರಾಗಿದ್ದಾರೆ. ವಕೀಲರ ಜೊತೆ ಠಾಣೆಗೆ ಬಂದಿದ್ದಾನೆ ರಾಕೇಶ್ ಮಲ್ಲಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಎಸ್ಪಿ ಶ್ರೀನಿವಾಸ್ ಗೌಡ. ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ತೀವ್ರ ವಿಚಾರಣೆ ನಡೆಸಿದ್ದಾರೆ. A1 ಆರೋಪಿ ರಾಕೇಶ್ ಮಲ್ಲಿ ಹಾಜರಾಗಿದ್ದಾರೆ. ಈ ಒಂದು ವಿಚಾರಣೆಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು, ಹಾಗಾಗಿ ಬಿಡದಿ ಸ್ಟೇಷನ್ಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಮುತ್ತಪ್ರೈ ಮಗ ರಿಕ್ಕಿ ರೈ ಮೇಲೆ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಇವರ ವಿರುದ್ಧ ರಿಕ್ಕಿ ರೈ ಕಂಪ್ಲೇಂಟ್ ಕೊಟ್ಟಿದ್ರು. ತನ್ನ ಚಿಕ್ಕಮ್ಮ ಅನುರಾಧ ಹಾಗೂ ಈ ರಾಕೇಶ್ ಮಲ್ಲಿ ಮತ್ತು ಇನ್ನಿತರ ಇಬ್ಬರ ವಿರುದ್ಧ ರಿಕ್ಕಿ ರೈ ಕಂಪ್ಲೇಂಟ್ ಕೊಟ್ಟಿದ್ರು. ಇದೀಗ ಪೊಲೀಸರು ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ರಾಕೇಶ್ ಮಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ.
ಇನ್ನು ರಿಕ್ಕಿ ರಾಯ್ ಮೇಲೆ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಗನ್ಮ್ಯಾನ್ ವಿಠಲ್ ಮೇಲೆ ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಮುತ್ತಪ್ರೈಗೂ ಕೂಡ ಇದೇ ವಿಠಲ್ ಗನ್ಮ್ಯಾನ್ ಆಗಿದ್ದು. ರಿಕ್ಕಿ ಫಾರ್ಮ್ ಹೌಸ್ ಭದ್ರತೆಯನ್ನ ನೋಡ್ಕೊಳ್ತಾ ಇದ್ದ ವಿಠಲ್. ದಾಳಿಗೂ ಮುನ್ನ ವಿಠಲ್ ಜೊತೆ ರಿಕ್ಕಿ ಪ್ರತ್ಯೇಕ ಮಾತುಕತೆ ಆಡಿರುವಂತದ್ದು ಕಂಡು ಬಂದಿದೆ. ಬಳಿಕ ಮನೆಯಿಂದ ವಿಠಲ್ ಹೊರ ಹೋಗಿದ್ದ. ರಿಕ್ಕಿ ರಾಯ್ ಆಸ್ಪತ್ರೆ ಸೇರಿದ ಬಳಿಕ ಮನೆಗೆ ವಾಪಸ್ ಬಂದಿರತಕ್ಕಂಥದ್ದು. ಮನೆಗೆ ವಾಪಸ್ ಆಗೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಠಲ್ ಅನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಪೊಲೀಸರು. ವಿಚಾರಣೆ ಸಂದರ್ಭದಲ್ಲಿ ಈ ಗನ್ಮ್ಯಾನ್ ವಿಠಲ್ಗೆ ಎದೆನೋವು ಕಾಣಿಸಿಕೊಂಡಿದೆ. ಹಾಗಾಗಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಇಡೀ ಪ್ರಕರಣ ಸಾಕಷ್ಟು ಕುತೂಹಲವನ್ನ ಮೂಡಿಸಿಕೊಂಡಿದೆ. ಒಂದು ಕಡೆ ಇದು ಆತನೇ ಮಾಡಿಸಿಕೊಂಡ ಫೈರಿಂಗ್ ಅನ್ನುವಂತಹ ಅನುಮಾನವನ್ನ ಹುಟ್ಟುಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಆಸ್ತಿಗಾಗಿ ನಡೆದಿರತಕ್ಕಂತ ಒಂದು ಗಲಾಟೆನ ಅನ್ನುವಂತಹ ಅನುಮಾನ ಕೂಡ ಮೂಡಿದೆ. ಒಟ್ಟಿನಲ್ಲಿ 4 ವಿರುದ್ಧ ರಿಕ್ಕಿ ರಾಯ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೀಗ ರಾಕೇಶ್ ಮಲ್ಲಿ ಸೇರಿದಂತೆ ಯಾರೆಲ್ಲರ ವಿರುದ್ಧ ಕಂಪ್ಲೇಂಟ್ ಆಗಿದೆಯೋ ಅವರುಗಳನ್ನ ಪೊಲೀಸರು ವಿಚಾರಣೆ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ. ರಾಕೇಶ್ ಮಲ್ಲಿ ಬಿಡದಿ ಸ್ಟೇಷನ್ಗೆ ಹಾಜರಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಹದೇವ್ ಸ್ವಾಮಿ ಹಾಜರಾಗಿದ್ದಾರೆ. ವಕೀಲರ ಜೊತೆ ಠಾಣೆಗೆ ಬಂದಿದ್ದಾನೆ ರಾಕೇಶ್ ಮಲ್ಲಿ. ರಾಕೇಶ್ ಮಲ್ಲಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಎಸ್ಪಿ ಶ್ರೀನಿವಾಸ್ ಗೌಡ. ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ತೀವ್ರ ವಿಚಾರಣೆ ನಡೆಸಿದ್ದಾರೆ. A1 ಆರೋಪಿ ರಾಕೇಶ್ ಮಲ್ಲಿ ಹಾಜರಾಗಿದ್ದಾರೆ. ಈ ಒಂದು ವಿಚಾರಣೆಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ಹಾಗಾಗಿ ಬಿಡದಿ ಸ್ಟೇಷನ್ಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಮುತ್ತಪ್ರೈ ಮಗ ರಿಕ್ಕಿ ರೈ ಮೇಲೆ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಇವರ ವಿರುದ್ಧ ರಿಕ್ಕಿ ರೈ ಕಂಪ್ಲೇಂಟ್ ಕೊಟ್ಟಿದ್ರು. ತನ್ನ ಚಿಕ್ಕಮ್ಮ ಅನುರಾಧ ಹಾಗೂ ಈ ರಾಕೇಶ್ ಮಲ್ಲಿ ಮತ್ತು ಇನ್ನಿತರ ಇಬ್ಬರ ವಿರುದ್ಧ ರಿಕ್ಕಿ ರೈ ಕಂಪ್ಲೇಂಟ್ ಕೊಟ್ಟಿದ್ರು. ಇದೀಗ ಪೊಲೀಸರು ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ರಾಕೇಶ್ ಮಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನು ರಿಕ್ಕಿ ರಾಯ್ ಮೇಲೆ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಗನ್ಮ್ಯಾನ್ ವಿಠಲ್ ಮೇಲೆ ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಮುತ್ತಪ್ರೈಗೂ ಕೂಡ ಇದೇ ವಿಠಲ್ ಗನ್ಮ್ಯಾನ್ ಆಗಿದ್ದು. ರಿಕ್ಕಿ ಫಾರ್ಮ್ ಹೌಸ್ ಭದ್ರತೆಯನ್ನ ನೋಡ್ಕೊಳ್ತಾ ಇದ್ದ ವಿಠಲ್. ದಾಳಿಗೂ ಮುನ್ನ ವಿಠಲ್ ಜೊತೆ ರಿಕ್ಕಿ ಪ್ರತ್ಯೇಕ ಮಾತುಕತೆ ಆಡಿರುವಂತದ್ದು ಕಂಡು ಬಂದಿದೆ. ಬಳಿಕ ಮನೆಯಿಂದ ವಿಠಲ್ ಹೊರ ಹೋಗಿದ್ದ. ರಿಕ್ಕಿ ರಾಯ್ ಆಸ್ಪತ್ರೆ ಸೇರಿದ ಬಳಿಕ ಮನೆಗೆ ವಾಪಸ್ ಬಂದಿರತಕ್ಕಂಥದ್ದು. ಮನೆಗೆ ವಾಪಸ್ ಆಗೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಠಲ್ ಅನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಪೊಲೀಸರು. ವಿಚಾರಣೆ ಸಂದರ್ಭದಲ್ಲಿ ಈ ಗನ್ಮ್ಯಾನ್ ವಿಠಲ್ಗೆ ಎದೆನೋವು ಕಾಣಿಸಿಕೊಂಡಿದೆ. ಹಾಗಾಗಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಇಡೀ ಪ್ರಕರಣ ಸಾಕಷ್ಟು ಕುತೂಹಲವನ್ನ ಮೂಡಿಸಿಕೊಂಡಿದೆ. ಒಂದು ಕಡೆ ಇದು ಆತನೇ ಮಾಡಿಸಿಕೊಂಡ ಫೈರಿಂಗ್ ಅನ್ನುವಂತಹ ಅನುಮಾನವನ್ನ ಹುಟ್ಟುಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಆಸ್ತಿಗಾಗಿ ನಡೆದಿರತಕ್ಕಂತ ಒಂದು ಗಲಾಟೆನ ಅನ್ನುವಂತಹ ಅನುಮಾನ ಕೂಡ ಮೂಡಿದೆ. ಒಟ್ಟಿನಲ್ಲಿ 4 ವಿರುದ್ಧ ರಿಕ್ಕಿ ರಾಯ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೀಗ ರಾಕೇಶ್ ಮಲ್ಲಿ ಸೇರಿದಂತೆ ಯಾರೆಲ್ಲರ ವಿರುದ್ಧ ಕಂಪ್ಲೇಂಟ್ ಆಗಿದೆಯೋ ಅವರುಗಳನ್ನ ಪೊಲೀಸರು ವಿಚಾರಣೆ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ. ರಾಕೇಶ್ ಮಲ್ಲಿ ಬಿಡದಿ ಸ್ಟೇಷನ್ಗೆ ಹಾಜರಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಹದೇವ್ ಸ್ವಾಮಿ